ಮತ್ತು ಇದು ಏಕಾಏಕಿ ಯಾಕೆ ಘಟನೆ ನಡೀತು ಅಂದರೆ ನೀವು ಶ್ರೀರಾಮುಲು ಅಥವಾ ಸೋಮಶೇಖರ್ ರೆಡ್ಡಿ ನೀವೆಲ್ಲರೂ ಮತ್ತೆ ಒಟ್ಟಾಗಿ ಬರ್ತಿದ್ದೀರಿ 28ಕ್ಕೆ ಕಷ್ಟ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಈ ಘಟನೆ ನಡೀತಾ? ಐ ಆಮ್ ಜಸ್ಟ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಯಾಕೆ ಈ ಘಟನೆ ನಡೀತಾ ಹಾಗಾದರೆ. ಪ್ರಶಾಂತ್ ಅವರೇ, ಇದು 100% ತಾವು ಇವಾಗೇನು ಪ್ರಶ್ನೆ ಕೇಳಿದ್ದೀರ ಅದು 100ಕ್ಕೆ 100 ಸತ್ಯ. ಅವರ ಜನಪ್ರೀತಿ ಸಂಪೂರ್ಣ ಕಳ್ಕೊಂಡಿದ್ದಾನೆ. ವಾರ್ಡಲ್ಲಿ ಪ್ರತಿ ವಾರ್ಡ್ಗೆ 2 ಈ ಮಟ್ಕ ಬೀಟರ್ಸನ್ನು ಕೂಡಿಸಿಬಿಟ್ಟಿದ್ದಾನೆ. ಪೊಲೀಸರು ಮೊನ್ನೆ ನೋಡಿ ಶೋಭಾರಾಣಿ ಅವರು ಒಬ್ಬ ಖಡಕ್ ಪೊಲೀಸ್ ಮಹಿಳಾ ಅಧಿಕಾರಿ ಈ ಊರನ್ನು ನಿಭಾಯಿಸೋದಕ್ಕೆ, ಯಾಕೆಂದರೆ ಮೇಲಿಂದ ಮೇಲೆ ಅವ್ರಿಗೆ ಫೋನ್, ಇವತ್ತು ನೋಡ್ರಿ ಉಪಮುಖ್ಯಮಂತ್ರಿ ನಾನು ಅವ್ರ ಬೆನ್ನಿಗೆ ನಿಲ್ತೀವಿ ಅಂತೇಳಿ ಬಹಿರಂಗವಾಗಿ ಹೇಳ್ತಾರೆ. ಜನಾರ್ದನ್ ರೆಡ್ಡಿಗೆ ಸೆಕ್ಯೂರಿಟಿ ಅಮೆರಿಕ ಚೈನಾದಿಂದ ತೊಗೊಂಡು ಬರಲಿ ಅಂತ ಹೇಳ್ತಾರೆ. ಇಷ್ಟು ಹಗುರವಾದ ದುರಹಂಕಾರದ ಮಾತು ಒಬ್ಬ ಉಪಮುಖ್ಯಮಂತ್ರಿ ಅವನ ಪರವಾಗಿ ನಿಂತ್ಕೊಂಡು ಮಾತಾಡ್ತಾ ಇರೋ ಟೈಮ್ನಲ್ಲಿ ನೀವು ಯೋಚನೆ ಮಾಡಿ, ಬಳ್ಳಾರಿಯಲ್ಲಿ ಕಳೆದ 2.5 ವರ್ಷದಿಂದ ಎಲ್ಲ ಅಕ್ರಮ ಚಟುವಟಿಕೆಗಳು ಅವನೇನು ಮಾಡ್ತಾ ಇದ್ದಾನೆ, ಅದಕ್ಕೆ ಪೊಲೀಸರು ಸಾಥ್ ಕೊಡದೆ ಹೋದರೆ ಇವರು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅವನು ಹುಡುಗರು ಇಟ್ಟಿರ್ತಾನೆ. ದಿನ ಸಬ್ ರಿಜಿಸ್ಟರ್ ರಿಜಿಸ್ಟ್ರೇಷನ್ಗಳಿಗೆ ಇಷ್ಟು ಲಂಚ ತಗೋಬೇಕು, ಅದರಲ್ಲಿ ಅರ್ಧ ದುಡ್ಡು ಅವನು ಕಳಿಸ್ಬೇಕು. RTO ಎಷ್ಟು ಕಲೆಕ್ಷನ್ ಆಗುತ್ತೆ ಅವ್ರ ಮನುಷ್ಯರೇ RTO ಆಫೀಸಲ್ಲಿ ಕೂತಿರ್ತಾರೆ, ಅದರಲ್ಲಿ ಅರ್ಧ ದುಡ್ಡು. ಗಾಂಜಾಗಳಿಗೆ ಶಾಪ್ಸ್ ಓಪನ್ ಮಾಡಿಬಿಟ್ಟಿದ್ದಾನೆ. ಬೆಳಿಗ್ಗೆ 8ರಿಂದ 9 ಗಂಟೆವರೆಗೆ 3 ಪ್ಯಾಕೆಟ್ಗಳು, 50 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಪ್ಯಾಕೆಟ್ಗಳು ಗಾಂಜಾಗಳನ್ನ ರೆಡಿ ಮಾಡಿ ಮಾಡ್ತಾ ಇದ್ದೇನೆ ಅನ್ನೋಂಥದ್ದು. ಇವೆಲ್ಲ ನಾವು ಜನಾರ್ದನ್ ರೆಡ್ಡಿ ಅವರೇ, ಇದು ಸುಳ್ಳು ಅಂತ ಹೇಳೋದಕ್ಕೆ ಅವ್ರ ಕಡೆಯವರು ಯಾರು ಇಲ್ಲ, ನಾವು ಬಿಡೋಣ. ಇದು ಒನ್ ಸೈಡೆಡ್ ಆರೋಪಗಳಾಗ್ಬಿಡ್ತವೆ ಅಂತ ಅಷ್ಟೇ. ಇದು ಫೇರ್ ಚರ್ಚೆ ಆಗೋದಿಲ್ಲ. ಈಗ ವಿಧಾನಸೌಧದಲ್ಲಾದ್ರೆ ಇಲ್ಲ ಅಂತ ಹೇಳೋದಕ್ಕೆ ಅವರು ಇರ್ತಾರೆ. ಅಲ್ಲ, ನಾನು ಹೇಳ್ತಾ ಇರೋದು ಅಜಿತ್ ಅವರೇ, ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ನಾಳೆ ಬೇಕಾದ್ರೆ ಒಂದು ವಿಷಯ ನಾನು ಹೇಳ್ತಾ ಇದ್ದೀನಿ. ನಾನು ಇವಾಗ ಏನು ಮಾತಾಡಿದ್ದೀನಲ್ಲ, ಇದೆಲ್ಲದಕ್ಕೂ ಕೂಡ ಎವಿಡೆನ್ಸು ಪ್ರೂಫ್ಗಳನ್ನು ನಿಮ್ಮ ಮೂರ್ತಿಯವರಿಗೆ ನಾನು ಕೊಡ್ತೀನಿ. ನಾನು ಓಕೆ, ಆ ಕ್ಲಬ್ ಆಟಗಳಾಗ್ತಾ ಇರುವಂಥದ್ದು, ಆ ಗ್ಯಾಂಗ್ಗಳು ಏನೇನು ಮಾಡ್ತಾ ಇರೋದು, ಅವೆಲ್ಲ ವೀಡಿಯೋಸನ್ನ ನಾವು ಕಲೆಕ್ಟ್ ಮಾಡ್ತಾನೇ ಇದ್ದೀವಿ ನಾವು. ಹಾಗಾಗಿ ಇದು ಜಸ್ಟ್ ಇಟ್ಸ್ ನಾಟ್ ಆನ್ ಆರ್ಗ್ಯುಮೆಂಟ್. ನಾನು ನಿಮ್ಮ ಜೊತೆ ಎವಿಡೆನ್ಸ್ಗಳನ್ನ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಆ ಎವಿಡೆನ್ಸ್ಗಳನ್ನು ನಾನು ಮೂರ್ತಿಯವರಿಗೆ ನಾನು ಕೊಡ್ತೀನಿ. ಆ ಕ್ಲಬ್ಬು, ಜೂಜಾಟಗಳು, ಮಹಿಳೆಯರ ಸಮೇತ ಅದರಲ್ಲಿ ಇನ್ವಾಲ್ವ್ ಆಗಿ ಹೇಗೆ ಆಗ್ತಾ ಇದೆ ಅನ್ನೋದನ್ನು ನಾನು ಇವಾಗೇನು ಮಾತಾಡಿದ್ದೀನಲ್ಲ, ನಿಮಗೂ ಮುಜುಗರ ಆಗಬಾರ್ದು. ಯಾಕೆಂದರೆ ಜನಾರ್ದನ್ ರೆಡ್ಡಿ ಒಬ್ಬರನ್ನೇ ಕೂಡಿಸ್ಕೊಂಡು ಮಾತಾಡಿದ್ದಾರೆ. ಇದು ಒನ್ ಸೈಡ್ ಆರ್ಗ್ಯುಮೆಂಟ್ ಆಗ್ತಾ ಇದೆ ಅಂತ ನಿಮಗೇನು ಭಾವಿಸ್ತಾ ಇದ್ದೀರಲ್ಲ, ಬೇಕಾದರೆ ನಿಮಗೆ ಈ ಇಂಟರ್ವ್ಯೂ ಮುಗಿಯೋದ್ರೊಳಗಡೆನೆ ನಿಮಗೆ ಮೊಬೈಲ್ಗೆ ನಾನು ಕಳಿಸ್ಬೇಕು ಅಂದರೆ ಕೂಡ ಕಳಿಸ್ಕೊಡ್ತೀನಿ. ಇಲ್ಲ, ಇವತ್ತು ನಾನು ಮಾತಾಡಿದ್ದಕ್ಕೆ ಎವಿಡೆನ್ಸ್ಗಳನ್ನ ನಾಳೆ ಮೂರ್ತಿ ಅವರು ಬೇಕಾದರೆ ನಿಮಗೆ ಕೊಡ್ತಾರೆ. ಕಮಿಂಗ್ ಬ್ಯಾಕ್ ಟು ಜನವರಿ 1ನೇ ತಾರೀಕು ನಡೆದಂಥ ಘಟನೆ ಸರ್, ಅಂಗರಕ್ಷಕರಾದಂಥವರಿಗೆ ದಯಮಾಡಿ ಇದನ್ನು ನಾನು ಪೂರ್ತಿ ಮಾಡ್ತೀನಿ. ಎಸ್ ಪ್ಲೀಸ್. ಅಲ್ಲಲ್ಲ, ಪ್ರಶಾಂತ್ ಅವ್ರು ಕೇಳಿದ ಪ್ರಶ್ನೆ ಪೂರ್ತಿ ಮಾಡ್ತೀನಿ ನಾನು. ಅಂದರೆ ಜನಪ್ರೀತಿ ಇವನು ದಿನೇ ದಿನೇ ಕಳ್ಕೊತಾ ಇದ್ದಾನೆ. ಒಬ್ಬ ಗ್ರಾನೈಟ್ ವ್ಯಾಪಾರಿ ಬಳ್ಳಾರಿನೇ ಬಿಟ್ಟು ಅವನು ಅಹಮದಾಬಾದ್ಗೆ ಹೋಗ್ಬಿಟ್ಟ. 30 ವರ್ಷದಿಂದ ಇಲ್ಲಿ ಜೀವನ ಮಾಡ್ತಾ ಇದ್ದ ದೊಡ್ಡ ಕುಟುಂಬ ಅದು, ವ್ಯಾಪಾರಸ್ಥರು, ಮಾರ್ಬಲ್ ಗ್ರಾನೈಟ್ ಅವರು. ಎರಡನೇದು ಒಬ್ಬ ಡಾಕ್ಟರ್ ಕಿಡ್ನ್ಯಾಪ್ ಆದ, ಬೆಳಿಗ್ಗೆ ವಾಕಿಂಗ್ ಹೋದಂಥವನು. ಆ ಕಿಡ್ನ್ಯಾಪ್ ಮಾಡಿದ್ದಂಥವ್ರು ಕೂಡ ಇವನು ಫಾಲೋಯರ್ಸನ್ನು ಶೋಭಾರಾಣಿ SP ಹೋಗಿ ಅರೆಸ್ಟ್ ಮಾಡಿ, ಒಬ್ಬ ಮಾಜಿ ಕಾರ್ಪೊರೇಟರ್ ಮಗ ಅವನ್ನ ಅರೆಸ್ಟ್ ಮಾಡಿ, ಅವನ ಗ್ಯಾಂಗ್ನೆಲ್ಲ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದರು. ಇವೆಲ್ಲ ಎವಿಡೆನ್ಸಸ್ ಇದೆ ನಿಮ್ಮ ಮುಂದೆ. ನಮ್ಮ ಕಾಲದಲ್ಲಿ ಇಂಥ ಘಟನೆ ಏನಾದರೂ ಒಂದು ಆಗಿದ್ದರೆ ಕೂಡ ಪ್ರತಿಯೊಂದು ಪೊಲೀಸ್ ರೆಕಾರ್ಡ್ಸ್ ಇರುತ್ತೆ. ಅಜಿತ್ ಅವರು, ಇವನು ದಿನೇ ದಿನೇ ಅವನು ಏನು ಕಳ್ಕೊತಾ ಇದ್ದಾನೆ, ಅವನ ಜನಪ್ರೀತಿ. ಅದರಿಂದ ನಾವೆಲ್ಲರೂ ಒಟ್ಟಾಗಿದ್ದೀವಿ. ಮತ್ತು 2008ನ್ನು 28ಕ್ಕೆ ಇವರು ರಿಪೀಟ್ ಆಗ್ತಾ ಇದ್ದಾರೆ. ಏನಾದರೂ ಮಾಡಿ ನಮ್ಮ ಮೇಲೆ ಒಂದು ಗೊಂದಲ ಎಬ್ಬಿಸಬೇಕು ಅಂತೇಳಿ ಅವನ ಆಪ್ಷನ್ಸಲ್ಲಿ ಸತೀಶ್ ರೆಡ್ಡಿನ ಕಳಿಸಿದ್ದಾನೆ. ಸತೀಶ್ ರೆಡ್ಡಿನ ಪೊಲೀಸರು ಅಲ್ಲಿಂದ ಅವನಿಗೇನು ಪೆಟ್ಟು ಬಿತ್ತು ಅಂತೇಳಿ ಆಸ್ಪತ್ರೆಗೆ ತಗೊಂಡೋಗಿ, ಆಸ್ಪತ್ರೆಯಿಂದ ಅರ್ಧ ಗಂಟೆಯಲ್ಲೇ ಬೆಂಗಳೂರಿಗೆ ಎದ್ಬಿಟ್ರು ಅವ್ರನ್ನ. ಅವನು ಆರಾಮಾಗಿ ಬೆಂಗಳೂರಲ್ಲಿ ಮೊಬೈಲ್ಗಳಲ್ಲಿ ಮಾತಾಡ್ಕೊತ ಇದ್ದಾನೆ. ನೀವು ಕೂಡ ಸುವರ್ಣ TVಯಿಂದ ಅವನು ಯಾವ ಆಸ್ಪತ್ರೆಯಲ್ಲಿದ್ದಾನೆ, ಅವನಿಗೇನಾಗಿದೆ, ಡಾಕ್ಟರ್ಸ್ ರಿಪೋರ್ಟ್ಸನ್ನು ನೀವು ನಾಳೆ ಹೋಗಿ ದಯಮಾಡಿ ತಗೋಬೋದು. ನೀವು ಅವನು ಇಲ್ಲಿಂದ ತಪ್ಪಿಸಿದ್ದಾರೆ. ಚಾನಲ್ ಶೇಖರನವನು ತಪ್ಪಿಸಿದ್ದಾರೆ. ಇವನಿಗೇನಾಗಿದೆ, ಸತೀಶ್ ರೆಡ್ಡಿನ ಕಳಿಸಿ ಇದು ಗೊಂದಲ ನಮಗೇನೋ ಮಾಡೋದಕ್ಕಂತ ಹೋಗಿ ಏನೋ ಉಲ್ಟಾಯಿತು ಅಂತೇಳಿ ರಾತ್ರಿ 9 ಗಂಟೆಗೆ ಅವನೇ ನೇರವಾಗಿ ಸಾವಿರಾರು ಮಂದಿನ ಹಾಕ್ಕೊಂಡು DSP ಪೊಲೀಸರು ಅವನ್ನ ಎಸ್ಕರ್ಟ್ ಮಾಡ್ತಾರೆ ನಮ್ಮ ಮನೆಗೆ ಬರಲಿಕ್ಕೆ. ಡೈರೆಕ್ಟಾಗಿ ಎಸ್ಕರ್ಟ್ ಮಾಡಿದ್ದಾರೆ. ಆ ಬಂದಾಗ ಫೈರಿಂಗ್ ಆಗಿರುವಂಥದ್ದು. ಅವರ ಕಾರ್ಯಕರ್ತರನ್ನ ನಾನಿವತ್ತು TVಗಳಿಗೆ ವಿಡಿಯೋನ ಬಿಡುಗಡೆ ಮಾಡಿದೆ. ಆ ಕಾರ್ಯಕರ್ತರನ್ನ
ಅವನ ಲಾಠಿ ಚಾರ್ಜ್ ಆದಾಗ ಹಿಂತಿರುಗಿ ಅವನು ಪಾಪ ಓಡ್ತಾ ಇದ್ದಾನೆ. ಪಾಯಿಂಟ್ ಬ್ಲ್ಯಾಂಕಲ್ಲಿ ಅವನ ಬೆನ್ನಿಗೆ ಫೈರ್ ಮಾಡಿದ್ದಾರೆ. ಅವನು ಅಲ್ಲಿ ಸ್ಪಾಟಲ್ಲೇ ಡೆತ್ ಆಗಿದ್ದಾನೆ. ಇದು MLA ನಾರಾ ಅಲ್ಲ ಜನಾರ್ದನ್ ರೆಡ್ಡಿ, ನೀವು ಬಂದ್ರಲ್ಲ, ನೀವು ಕಂಪ್ಲೇಂಟ್ ಒಂದೇ ನಿಮಿಷ ಇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.